ಬಿಡದಿ ಫಾರ್ಮ್ ಹೌಸ್ನಲ್ಲಿ ನಕಲಿ ಔಷಧಿ ಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಮತ್ತೋರ್ವ ಆರೋಪಿಯನ್ನ ಬಂಧಿಸಲಾಗಿದೆ ಎನ್ನುವ ಮಾಹಿತಿ ಇದೆ. ಮೆಡಿಸಿನ್ ಡಿಸ್ಟ್ರಿಬ್ಯೂಟರ್ ವೆಂಕಟೇಶ್ ಎಂಬಾತ ಅರೆಸ್ಟ್ ಆಗಿದ್ದಾನೆ. ಬಿಡದಿಯ ಫಾರ್ಮ್ ಹೌಸ್ನಲ್ಲಿ ನಕಲಿ ಔಷಧಿಯನ್ನ ಪತ್ತೆ ಹಚ್ಚಿದ್ರು ಅಧಿಕಾರಿಗಳು. ಪ್ರಕರಣ ಸಂಬಂಧ ಮತ್ತೋರ್ವ ಆರೋಪಿಯನ್ನ ಬಂಧಿಸಲಾಗಿದೆ. ಮೆಡಿಸಿನ್ ಡಿಸ್ಟ್ರಿಬ್ಯೂಟರ್ ವೆಂಕಟೇಶ್ ಎಂಬಾತ ಅರೆಸ್ಟ್ ಆಗಿದ್ದಾನೆ. ಪ್ರಕರಣದಲ್ಲಿ ಈವರೆಗೆ ಒಟ್ಟು 4 ಬಂಧಿಸಲಾಗಿದೆ. ಪ್ರಭುದೇವ, ತೇಜಸ್, ನವೀನ್, ವೆಂಕಟೇಶ್ ಬಂಧಿಸಲಾಗಿದೆ. ಸದ್ಯ ಬಂಧಿತರಿಂದ ಸಾಕಷ್ಟು ಮಾಹಿತಿಯನ್ನ ಅಧಿಕಾರಿಗಳು ಪಡೆದಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಬಿಡದಿಯ ಫಾರ್ಮ್ ಹೌಸ್ನಲ್ಲಿ ಅಕ್ರಮವಾಗಿ ಸಂಗ್ರಹಿಸಿಟ್ಟಿದ್ದ ಮತ್ತು ನಕಲಿ ಔಷಧಗಳು ಪತ್ತೆಯಾಗಿತ್ತು. ಆರೋಗ್ಯ ಇಲಾಖೆ ಈ ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಂಡು ಈಗಾಗಲೇ ತನಿಖೆಯನ್ನು ಕೈಗೆತ್ತಿಕೊಂಡಿದೆ. ಈ ಜಾಲದ ಕಿಂಗ್ ಪಿನ್ ಅನ್ನು ಕೂಡ ಅರೆಸ್ಟ್ ಮಾಡಲಾಗಿದೆ. ಈಗ ಮತ್ತೋರ್ವ ಆರೋಪಿಯ ಅರೆಸ್ಟ್ ಆಗಿದೆ ಎನ್ನುವ ಮಾಹಿತಿ ಕೂಡ ಸಿಗ್ತಾ ಇರೋದು. ಮತ್ತೋರ್ವ ಆರೋಪಿಯನ್ನ ಬಂಧಿಸಿ ವಿಚಾರಣೆಯನ್ನ ಮಾಡಲಾಗ್ತಾ ಇದೆ. ಈತ ವಿತರಕ, ಮೆಡಿಸಿನ್ ವಿತರಕ, ಬೇರೆ ಬೇರೆ ಕಡೆಗೆ ಸಪ್ಲೈ ಮಾಡುವಂತ ಕೆಲಸವನ್ನ ಈತ ಮಾಡ್ತಾ ಇದ್ದ ಎನ್ನುವ ಮಾಹಿತಿ ಕೂಡ ಇದೆ. ಒಟ್ಟು 4 ಆರೋಪಿಗಳನ್ನ ಈ ಪ್ರಕರಣದಲ್ಲಿ ಬಂಧಿಸಲಾಗಿದೆ. ಬಂಧಿತರಿಂದ ಸಾಕಷ್ಟು ಮಾಹಿತಿಗಳನ್ನ ಕಲೆ ಹಾಕಲಾಗಿದೆ. ಇವರ ಜಾಲ ಹೆಂಗಿತ್ತು, ಎಲ್ಲೆಲ್ಲಿಗೆ ಸಪ್ಲೈ ಆಗ್ತಾ ಇತ್ತು ಮೆಡಿಸಿನ್, ಹೇಗೆ ದಂಧೆಯನ್ನು ನಡೆಸ್ತಾ ಇದ್ರು, ಇವರಿಗೆ ಯಾರೆಲ್ಲ ಬೆಂಬಲವನ್ನು ಕೊಟ್ಟಿದ್ರು, ಹೇಗೆ ಅನೇಕ ರೀತಿಯಲ್ಲಿ ತನಿಖೆಯನ್ನ ಮಾಡುವಂತ ಕೆಲಸವನ್ನ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಮತ್ತೋರ್ವ ಆರೋಪಿಯ ಅರೆಸ್ಟ್ ಆಗಿದೆ ಅಂತ ನಾನು ಹೇಳ್ತಾ ಇದ್ದೆ. ಈತ ಮೆಡಿಸಿನ್ಗಳನ್ನ ಸಪ್ಲೈ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದ, ಡಿಸ್ಟ್ರಿಬ್ಯೂಟರ್ ಆಗಿದ್ದ, ವಿತರಕ ಆಗಿದ್ದ ಈತ. ಬಂಧಿತ ಆರೋಪಿಗಳಿಂದ ಹೆಚ್ಚಿನ ಮಾಹಿತಿಯನ್ನ ಕಲೆ ಹಾಕುವ ಕೆಲಸವನ್ನ ಈಗ ಅಧಿಕಾರಿಗಳು ಮಾಡ್ತಾ ಇರೋದು. ಔಷಧಿ ಮಾಫಿಯಾ ಪ್ರಕರಣವನ್ನ ಗಂಭೀರವಾಗಿ ಸರ್ಕಾರ ಪರಿಗಣಿಸಿದೆ. ಇಂದು ಪ್ರಕರಣವನ್ನ ಎಸ್ಐಟಿಗೆ ವಹಿಸುವಂತ ಸಾಧ್ಯತೆ ಕಂಡು ಬರ್ತಾ ಇದೆ. ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಇದರ ಮೂಲಕ ತನಿಖೆ ಆಗುವಂತ ಸಾಧ್ಯತೆ ಇದೆ. ಎಸ್ಐಟಿ ಮೂಲಕ ಸಮಗ್ರ ತನಿಖೆಗೆ ರಾಜ್ಯ ಸರ್ಕಾರ ಮುಂದಾಗಿದೆ. ಪ್ರಕರಣದ ಪ್ರಮುಖ ಆರೋಪಿ ಪ್ರಶಾಂತ್ ದುಬೈನಲ್ಲಿ ಇರುವಂತ ಹಿನ್ನೆಲೆಯಲ್ಲಿ ಆರೋಪಿ ಬಂಧನಕ್ಕೆ ಸರ್ಕಾರದಿಂದ ತನಿಖಾ ತಂಡ ನೇಮಕ ಮಾಡುವಂತ ಸಾಧ್ಯತೆ ಇದೆ. ದೊಡ್ಡ ಮಟ್ಟದಲ್ಲಿ ಈ ನಕಲಿ ಮೆಡಿಸಿನ್ ಜಾಲ ವಿಸ್ತರಣೆಯ ಶಂಕೆ ಇದೆ. ಮೆಡಿಕಲ್ ಶಾಪ್, ಆಸ್ಪತ್ರೆಗಳ ಪತ್ತೆಗೆ ಪೊಲೀಸರು ಮುಂದಾಗಿದ್ದಾರೆ. ಈ ಬಗ್ಗೆ ಮಾಹಿತಿ ಕೊಡ್ತಾರೆ ರಾಮನಗರ ಪ್ರತಿನಿಧಿ ಪ್ರವೀಣ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರವೀಣ್, ಮತ್ತೋರ್ವ ಆರೋಪಿಯನ್ನ ಬಂಧಿಸಲಾಗಿದೆ ಎನ್ನುವಂತ ಮಾಹಿತಿ, ಈ ಬಂಧಿತ ಆರೋಪಿಯ ಪಾತ್ರ ಏನಾಗಿತ್ತು, ಆತ ಏನ್ ಕೆಲಸ ಮಾಡ್ಕೊಂಡಿದ್ದ, ಹಾಗೇನೆ ಈ ಜಾಲದಲ್ಲಿ ಆತ ಹೇಗೆ ಭಾಗಿಯಾಗಿದ್ದ? ಖಂಡಿತ ಸಂಪತ್, ಏನು ನಕಲಿ ಮೆಡಿಸಿನ್ ದಂಧೆಯನ್ನ ಇದೀಗ ಸರ್ಕಾರ ಬಹಳ ಸೂಕ್ಷ್ಮವಾಗಿ ಪರಿಗಣಿಸಿರುವಂತದ್ದು. ಜೊತೆಗೆ ಒಂದು SIT ಅನ್ನು ರಚನೆ ಮಾಡಬೇಕು ಅಂತ ಹೇಳಿ ಕೂಡ ಈಗಾಗಲೇ ಒಂದಷ್ಟು ಸಿದ್ಧತೆಗಳು ಕೂಡ ನಡೀತಾ ಇರುವಂತದ್ದು. ಅದ್ರ ನಡುವೆ ಈಗ ಮತ್ತೋರ್ವ ಆರೋಪಿಯನ್ನ ತಾವರೆಕೆರೆ ಪೊಲೀಸರು ಬಂಧನ ಮಾಡಿರುವಂತದ್ದು. ವೆಂಕಟೇಶ್ ಎಂಬಾತನನ್ನ ಇದೀಗ ಬಂಧನ ಮಾಡಿ ಅದನ್ನ ವಿಚಾರಣೆ ಕೂಡ ಒಳಪಡಿಸಿರುವಂತದ್ದು. ಬಹಳ ಪ್ರಮುಖವಾಗಿ ಏನು ಬಿಡದಿಯ ಫಾರ್ಮ್ ಹೌಸ್ ನಲ್ಲಿ, ಬಿಡದಿ ಬಳಿ ಇದ್ದಂತ ಫಾರ್ಮ್ ಹೌಸ್ ನಲ್ಲಿ ನಕಲಿ ಮೆಡಿಸಿನ್ ದಂಧೆ, ಜೊತೆಗೆ ಒಂದಷ್ಟು ಲೇಬಲ್ ಗಳನ್ನ, ಕಾಸ್ಟ್ಲಿ ಮೆಡಿಸಿನ್ ಬಳಸಿ ಲೇಬಲ್ ಗಳನ್ನ ಅಂಟಿಸಿದ್ರು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಇದೀಗ 4 ಆರೋಪಿಗಳನ್ನು ಒಟ್ಟು ಬಂಧನ ಮಾಡಿರುವಂತದ್ದು. ಮತ್ತೋರ್ವ ಆರೋಪಿ ಪ್ರಶಾಂತ್, ಮೇನ್ ಕಿಂಗ್ ಪಿನ್ ಏನಿದ್ದಾನೆ ಆಯ್ತಾ, ವಿದೇಶದಲ್ಲಿರೋದ್ರಿಂದ ಅದನ್ನು ಕೂಡ ಬಂಧನ ಮಾಡ್ಲಿಕ್ಕೆ ಯಾವೆಲ್ಲ ಪ್ರೊಸೀಜರ್ ಗಳನ್ನ ಮಾಡ್ಬೇಕು ಅಂತ ಹೇಳಿ ಅದನ್ನು ಕೂಡ ಸಿದ್ಧತೆ ಮಾಡ್ಕೊಂತಾ ಇರುವಂತದ್ದು. ಇದೀಗ ಏನು ಫಾರ್ಮ್ ಹೌಸ್ ನಲ್ಲಿ ಸಿಕ್ಕಂತ ಒಂದಷ್ಟು ಇನ್ವಾಯ್ಸ್ಗಳು, ಜೊತೆಗೆ ಒಂದಷ್ಟು ಬಿಲ್ ಗಳನ್ನ ಆಧಾರದ ಮೇಲೆ ಇದೀಗ ತಾವರೆಕೆರೆ ಪೊಲೀಸರು ಜೊತೆಗೆ ಆಹಾರ ಸುರಕ್ಷತಾ ಅಧಿಕಾರಿಗಳು ಕೂಡ ಜಂಟಿಯಾಗಿ ಕಾರ್ಯಾಚರಣೆಗೆ ಇಳಿದಿರುವಂತದ್ದು. ಬೆಂಗಳೂರಿನ ಹಲವೆಡೆ ಈಗ ಆಲ್ರೆಡಿ ಸರ್ಚ್ ಅನ್ನು ಕೂಡ ಮಾಡಿರುವಂತದ್ದು. ಇಲ್ಲಿಂದ ನಕಲಿ ಮೆಡಿಸಿನ್ ಏನು ತಯಾರು ಮಾಡ್ತಿದ್ರು, ಅದಕ್ಕೆ ಲೇಬಲ್ ಅಂಟಿಸಿ ಮಾರಾಟ ಮಾಡ್ತಿದ್ರು. ಅದ್ರ ಮೇಲೆ ಕೂಡ ತಾವರೆಕೆರೆ ಪೊಲೀಸರು ಕಣ್ಣಿಟ್ಟಿದ್ರು. ಎಲ್ಲೆಲ್ಲಿ ಮಾರಾಟಗಳನ್ನ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ತೀವ್ರವಾಗಿ ಶೋಧವನ್ನು ಕೂಡ ನಡೆಸ್ತಾ ಇರೋದು. ಬೆಂಗಳೂರಿನ ಚಿಕ್ಕಪೇಟೆ ಸೇರಿದಂತೆ ಹಲವು ಭಾಗಗಳಲ್ಲಿ, ಜೊತೆಗೆ ಒಂದಷ್ಟು ದೊಡ್ಡ ದೊಡ್ಡ ಆಸ್ಪತ್ರೆಗಳಿಗೂ ಕೂಡ ಇವರು ಮಾರಾಟವನ್ನ ಮಾಡಿದ್ರು ಅಂತ ಹೇಳಿ ಈಗ ಪೊಲೀಸರಿಗೆ ಗೊತ್ತಾಗಿರುವಂತದ್ದು. ಆ ನಿಟ್ಟಿನಲ್ಲಿ ಎಲ್ಲೆಲ್ಲ ಇನ್ವಾಯ್ಸ್ ಗಳು ಸಿಕ್ಕಿದೆಯೋ ಆ ಇನ್ವಾಯ್ಸ್ ಗಳನ್ನ ಇಟ್ಕೊಂಡು ಪೊಲೀಸರು ಶೋಧವನ್ನ ಮಾಡ್ತಾ ಇರುವಂತದ್ದು. ಜೊತೆಗೆ 4ನೇ ಆರೋಪಿ. ಎಸ್, ಥ್ಯಾಂಕ್ ಯು ಪ್ರವೀಣ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ನಕಲಿ ಔಷಧಿ ಜಾಲ ಪತ್ತೆ ಬೆನ್ನಲ್ಲೇ ಎಚ್ಚೆತ್ತುಕೊಂಡಿದೆ ಆರೋಗ್ಯ ಇಲಾಖೆ. ಸಾಕಷ್ಟು ಕಡೆಗಳಲ್ಲಿ ಹುಡುಕಾಟ ಜೋರಾಗಿ ನಡೀತಾ ಇದೆ. SIT ರಚನೆಗೆ ಸರ್ಕಾರಕ್ಕೆ ಮನವಿಯನ್ನ ಆರೋಗ್ಯ ಇಲಾಖೆ ಮಾಡಿದೆ. ನಕಲಿ ಔಷಧಿ ಜಾಲ ಪತ್ತೆ ಬೆನ್ನಲ್ಲೇ ಆರೋಗ್ಯ ಇಲಾಖೆ ಎಚ್ಚೆತ್ತುಕೊಂಡಿರೋದು. SIT ರಚನೆಗೆ ರಾಜ್ಯ ಸರ್ಕಾರಕ್ಕೆ ಮನವಿಯನ್ನ ಆರೋಗ್ಯ ಇಲಾಖೆ ಮಾಡಿದೆ. ಮೆಡಿಸಿನ್ಗಳ ಮೇಲೆ QR ಕೋಡ್ ಅಳವಡಿಕೆಗೆ ತಯಾರಿಯನ್ನು ಕೂಡ ಮಾಡಿಕೊಳ್ಳಲಾಗಿದೆ. QR ಕೋಡ್ನಲ್ಲಿ ನಕಲಿನ ಅಥವಾ ಅಸಲಿನ ಅಂತೇಳಿ ಪತ್ತೆಗೆ ಪ್ಲಾನ್ ಮಾಡಿರೋದು. ಬೇರೆ ರಾಜ್ಯಗಳಿಗೆ ಇಲ್ಲಿಂದ ಮೆಡಿಸಿನ್ ಹೋಗಿದೆಯಾ, ಹಾಗಾದ್ರೆ ಮೆಡಿಸಿನ್ ಎಲ್ಲೆಲ್ಲಿ ಸರಬರಾಜು ಆಗಿದೆ ಎಂಬುದರ ಬಗ್ಗೆ
ತನಿಖೆ ಆಗ್ತಾ ಇದೆ. ಈ ಕುರಿತು ಆರೋಗ್ಯ ಸಚಿವ ಯುಟಿ ಖಾದರ್ ಅವರನ್ನ ನಮ್ಮ ಪ್ರತಿನಿಧಿ ಸುಷ್ಮಿತಾ ಪೂಜಾರಿ ಮಾತನಾಡಿಸಿದ್ದಾರೆ. ಅವರು ಏನ್ ಹೇಳಿದ್ದಾರೆ ಬನ್ನಿ ನೋಡೋಣ. ನಮ್ಮ ಜೊತೆ ಸಚಿವ ಯುಟಿ ಖಾದರ್ ಇದ್ದಾರೆ, ಅವ್ರನ್ನ ನಾನು ಮಾತಾಡ್ತಾ ಹೋಗ್ತೀನಿ. ಸರ್, ದೇಶದಲ್ಲೇ ಒಂದು ದೊಡ್ಡ ದಾಳಿ, ನಕಲಿ ಮೆಡಿಸಿನ್ಸ್ ಮೇಲೆ ದಾಳಿ ಮಾಡಿರುವಂತದ್ದು ಇವಾಗ ಎಲ್ಲಿವರೆಗೂ ಬಂದಿದೆ ಸರ್ ತನಿಖೆ? ಈಗಾಗಲೇ ಒಬ್ಬರನ್ನು ಅರೆಸ್ಟ್ ಮಾಡಲಾಗಿದೆ, ತನಿಖೆ ನಡೆಸ್ತಾ ಇದೆ ಪೊಲೀಸ್ ಇಲಾಖೆಯವರು. ನಾವು ಕೂಡ SIT ಮಾಡಬೇಕಂತ ಕೇಳಿದ್ದೇವೆ. ಇದು ಅಂತಾರಾಜ್ಯ ಮಟ್ಟ ವಿಚಾರ ಆಗಿದೆ. ಅಲ್ಲಿಯ ಆರೋಗ್ಯ ಸಚಿವರಿಗೆ ಮತ್ತು ಕೇಂದ್ರ ಆರೋಗ್ಯ ಮಾಹಿತಿಯನ್ನು ಕೊಟ್ಟಿದ್ದೇವೆ. ಇದನ್ನ ಕಂಪ್ಲೀಟ್ ಮಟ್ಟ ಹಾಕ್ತೇವೆ ಕಂಪ್ಲೀಟ್ ಆಗಿ. ಸರ್, ಮೆಡಿಸಿನ್ಸ್ ಮೇಲೆ ಏನಾದ್ರು QR ಅಳವಡಿಕೆ ಮಾಡುವಂತಹದ್ದು ಏನಾದ್ರು ಇದೆಯಾ ಸರ್? ನಮ್ಮ ನೆಕ್ಸ್ಟ್ ಆಲೋಚನೆ ಇದೆ, ಇದೆಲ್ಲ ಮಾಡಬೇಕಂದ್ರೆ QR ಕೋಡ್ ನಾವೊಂದು ಬಾರ್ಕು ಮಾಡಿದ್ದೇವೆ. ಮತ್ತೆ ಸಪ್ಲೈ ಚೈನ್ ನಲ್ಲಿ ಯಾವ್ದು ಬರುವುದಿಲ್ಲ, ಅದನ್ನು QR ಕೋಡ್ ಕೂಡ ಬರುವುದಿಲ್ಲ. ಏನಾದ್ರು ನಕಲಿ ಆದ ತಕ್ಷಣ ಅದು ಸಪ್ಲೈ ಬಂದ್ ಮಾಡಿದ್ರೆ ಅದೆಲ್ಲ ಬಿಲ್ ಜನರೇಟ್ ಆಗುದಿಲ್ಲ. ಸುಮಾರು 5 ಕೋಟಿ ಮೌಲ್ಯದ ಮೆಡಿಸಿನ್ ಸರ್, ಅದು ಬೇರೆ ರಾಜ್ಯಗಳಿಗೆ ಹೋಗಿರೋ ಮಾಹಿತಿ ಏನಾದ್ರು ಇದೆಯಾ? ಅದೇ ಮಾಹಿತಿ ನಾವು ತಗೊಳ್ಬೇಕು, ಸತ್ಯಾಂಶ ಬರಬೇಕಲ್ಲ, ಮೊದಲ ಕೂಡ ಮಾಹಿತಿ ಬರಬೇಕಾಗ್ತದೆ. ನಾವು ತನಿಖೆಯಿಂದ ಮಾಡಿದ್ರೆ ತಕ್ಷಣ ಹೇಳ್ತೇವೆ. ಇದಿಷ್ಟು ಸಚಿವ ಯುಟಿ ಖಾದರ್ ಅವರ ಮಾತಾಗಿದೆ. ಕ್ಯಾಮರಾ ಪರ್ಸನ್ ಪವನ್ ಗೌಡ ಜೊತೆ ಸುಷ್ಮಿತಾ ಪೂಜಾರಿ, ಪವರ್ ಟಿವಿ, ಬೆಂಗಳೂರು.